ಸೊ ಇದಿಷ್ಟು ಕೂಡ ಸಮರ್ಥ ಕಂಪ್ಲೀಟ್ ಆಗಿರುವಂತಹ ಆಸ್ತಿ ಚರಾಸ್ತಿ ಹಾಗೆ ಸ್ಥಿರಾಸ್ತಿಯ ಡೀಟೇಲ್ಸ್ ಆಗಿತ್ತು. ಈಗ ದಾಸ ಕರಿಯಪ್ಪ ಅವರ ಆಸ್ತಿ ಚರಾಸ್ತಿ ಸ್ಥಿರಾಸ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಇನ್ನು ಟಿ ಶ್ರೀನಿವಾಸ್ ದಾಸ ಕರಿಯಪ್ಪ ಆಸ್ತಿ ಪಾಸ್ತಿಯ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ರಿವೀಲ್ ಮಾಡ್ತಾ ಇರುವಂತದ್ದು 5 ವರ್ಷದ ಶ್ರೀನಿವಾಸ್ 5.25 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಯ ಒಡೆಯ. ಶ್ರೀನಿವಾಸ್ ಯಾರಿಗೂ ಕೂಡ ಸಾಲವನ್ನ ಕೊಟ್ಟಿಲ್ಲ ಹಾಗೂ ಸಾಲವನ್ನ ಕೂಡ ಪಡೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಅದರ ಜೊತೆಗೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಾತ್ರ 2,96,640 ರೂಪಾಯಿ ಸಾಲ ಇದೆಯಂತೆ. ಶ್ರೀನಿವಾಸ್ ಚಿರಾಸ್ತಿಯ ಮೌಲ್ಯ ನೋಡ್ತಾ ಹೋಗೋದಾದ್ರೆ 34,79,490 ರೂಪಾಯಿ. ಆದರೆ ಶ್ರೀನಿವಾಸ್ ಸ್ಥಿರಾಸ್ತಿಯ ಮೌಲ್ಯ ಜಾಸ್ತಿ ಅಂದ್ರೆ 5,41,52,053 ರೂಪಾಯಿ ಇದೆ. ಸೊ ವೃತ್ತಿಯಲ್ಲಿ ಕೃಷಿಕ ಹಾಗೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ ಶ್ರೀನಿವಾಸ್ ತನ್ನ ಪತ್ನಿ, 2 ಮಕ್ಕಳು ಹಾಗೆ ತಾಯಿ ಜೊತೆ ವಾಸ ಇರುವಂತದ್ದು. ಶ್ರೀನಿವಾಸ್ ಹಾಗೆ ಪತ್ನಿ ಹತ್ತಿರ ತಲಾ 15 ಲಕ್ಷ ಮೌಲ್ಯದ ಚಿನ್ನಾಭರಣ ಇದೆ. ತಾಯಿ ಹತ್ತಿರ 12 ಲಕ್ಷದ ಚಿನ್ನಾಭರಣ ಇದೆ. PUC ವರ್ಗೂ ಕೂಡ ಓದಿರುವಂತಹ ಶ್ರೀನಿವಾಸ್ ಹತ್ತಿರ ಇದೆ 4 ಬೈಕ್ ಹಾಗೆ 1 ಫಿಗೋ ಏರ್ ಕಾರು. 2024-25ನೇ ಆರ್ಥಿಕ ವರ್ಷದಲ್ಲಿ ಸುಮಾರು 1.25 ಲಕ್ಷ ರೂಪಾಯಿ ಅಷ್ಟೇ ಇರುವಂಥದ್ದು. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಾತ್ರ 2,96,640 ರೂಪಾಯಿ ಸಾಲ ಇರುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಕೂಡ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರ ಆಸ್ತಿಯ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ರಿವೀಲ್ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಬಿಜೆಪಿಯಿಂದ ಫೈನಲೈಸ್ ಆಗಿರುವಂಥದ್ದು ದಾವಣಗೆರೆ ಕ್ಷೇತ್ರದಲ್ಲಿ ಟಿಕೆಟ್. ಸೊ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರು ಅಂದರೆ ಈ ಹಿಂದೆ ಯಾರ ಒಂದು ಟಿಕೆಟ್ ಘೋಷಣೆಗೂ ಮುಂಚೆ HDK ಅವರು ಮಾತನಾಡಿದ್ದಾರೆ ಹೈಕಮಾಂಡ್ ಜೊತೆ. ಹಾಗಾಗಿ ಅವರ ಒಂದು ಥ್ರೂ ಟಿಕೆಟ್ ಘೋಷಣೆ ಆಗಿರುವಂಥದ್ದು ಶ್ರೀನಿವಾಸ್ ದಾಸ ಕರಿಯಪ್ಪಗೆ. ಬಿಕಾಸ್ ಅವ್ರ ಫ್ಯಾಮಿಲಿಯ ಜೊತೆಗೆ ನಿಂತಿದ್ರು ಅನ್ನುವಂತಹ, ಒಂದಷ್ಟು ಕಷ್ಟದ ಸಂದರ್ಭದಲ್ಲೂ ಕೂಡ ಕೈ ಜೋಡಿಸಿದ್ರು ಅನ್ನುವಂತಹ ಮಾತುಗಳು. ಸೊ ಹಾಗಾಗಿ HDK ಅವರು ಇಲ್ಲಿ ರಣತಂತ್ರವನ್ನ ರೂಪಿಸಿ ಟಿಕೆಟ್ನ ಫೈನಲೈಸ್ ಮಾಡಿದ್ದಾರೆ ಶ್ರೀನಿವಾಸ್ಗೆ ಅನ್ನುವಂತಹ ಮಾತುಗಳು ಇದೆ.